ನಾನು ದಿಢೀರ್ ಅಡಿಗೆಯಲ್ಲಿ ಈರುಳ್ಳಿ ಹೂವು ಅಕ್ಕಿ ರೊಟ್ಟಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ಈರುಳ್ಳಿ ಹೂವಿನಿಂದ ನಾವಿವತ್ತು ರುಚಿಯಾದಂತ ಅಕ್ಕಿ ರೊಟ್ಟಿನ ಮಾಡ್ತಾ ಇರೋದ್ರಿಂದ ಅದು ದಿಢೀರ್ ಅಡಿಗೆಯಲ್ಲಿ. ಬಟ್ ಅಂತ ಇದಕ್ಕೆ ಏನೇನ್ ಪದಾರ್ಥ ಬೇಕು ಅಂತ ನೋಡ್ಕೊಂಡು ಬರೋಣ. ಈರುಳ್ಳಿ ಹೂವು, ಅಕ್ಕಿ ಹಿಟ್ಟು, ಉಪ್ಪು, ತೆಂಗಿನ ತುರಿ, ಕೊತ್ತಂಬರಿ, ಜೀರಿಗೆ, ಎಣ್ಣೆ, ಬಿಳಿ ಎಳ್ಳು, ಮೆಣಸಿನಕಾಯಿ. ಈಗ ನಾನು ಈರುಳ್ಳಿ ಹೂವಿನ ಅಕ್ಕಿ ರೊಟ್ಟಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಫಸ್ಟ್ ಈ ಗ್ಲಾಸ್ ಬೌಲ್ ಅಲ್ಲಿ ಈರುಳ್ಳಿ ಹೂವನ್ನ ಹಾಕಬೇಕು. ಹಸಿ ಮೆಣಸಿನಕಾಯಿ ಕೂಡ, ಜೀರಿಗೆ ಅರ್ಧ ಸ್ಪೂನ್ ಅಷ್ಟು, ಕಾಯಿ ತುರಿ ಇಷ್ಟು ಹಾಕ್ಬಿಡಿ. ಉಪ್ಪು ರುಚಿಗೆ ತಕ್ಕಷ್ಟು. ಅಕ್ಕಿ ಹಿಟ್ಟನ್ನ ಅರ್ಧ ಬೌಲಷ್ಟು ಹಾಕ್ಬೇಕು. ಚೆನ್ನಾಗಿ ಕಲಿಸ್ಬಿಡಿ. ಆಮೇಲೆ ನೀರು ಹಾಕ್ಬಿಟ್ಟು ರೊಟ್ಟಿ ಹಿಟ್ಟಿನ ಹದಕ್ಕೆ ಕಲಿಸ್ಬೇಕು. ಈ ತರ ಹಿಟ್ಟನ್ನ ಕಲಿಸ್ಕೋಬೇಕು. ಈಗ ತವಾ ಕಾಯಕ್ಕಿಡೋಣ. ತವಾ ಕಾಯೋಷ್ಟರಲ್ಲಿ ನಾವು ರೊಟ್ಟಿನ ರೆಡಿ ಮಾಡ್ಕೋಬೇಕು. ಸೂಪರ್ ಆಗಿ ಕಾಣಿಸ್ತಾ ಇದೆ. ಈರುಳ್ಳಿ ಹೂವು ಗ್ರೀನ್ ಆಗಿದೆ, ಅಕ್ಕಿ ಹಿಟ್ಟು ಬೆಳ್ಳಗಿದೆ. ರೊಟ್ಟಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಲ್ಲ ಕಡೆ ಸೌರ್ ಬಿಡಿ. ನಾವು ದಿಢೀರಾಗಿ ಅಂದ ತಕ್ಷಣ ಕುಟ್ಟಿದ ಅವಲಕ್ಕಿ, ಇಲ್ಲಾಂದ್ರೆ ಹಿಟ್ಟು ರೆಡಿ ಇದ್ರೆ ದೋಸೆ ಹಾಕೊಟ್ಬಿಡ್ಬೋದು, ತಾಲಿಪಿಟ್ ಮಾಡ್ಬೋದು, ಅವಲಕ್ಕಿ ಹೆಚ್ಚಬಹುದು. ಈ ತರದೆಲ್ಲ ಐಡಿಯಾ ಬರುತ್ತೆ ನಮ್ಗೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ನೋಡಿ. ನಾವು ಬ್ರೇಕ್ಫಾಸ್ಟಿಗೆಲ್ಲ ಮಾಮೂಲಿ ಇಡ್ಲಿ, ದೋಸೆ, ಅವಲಕ್ಕಿ, ಉಪ್ಪಿಟ್ಟು, ಮ್ಯಾಗಿ ಇದೆಲ್ಲ ಮಾಡಿ ಬೇಜಾರಾಗ್ಬಿಟ್ಟಿದ್ರೆ ಚೇಂಜಿಗೋಸ್ಕರ ಈ ತರ ಈರುಳ್ಳಿ ಹೂವಿನ ಅಕ್ಕಿ ರೊಟ್ಟಿ ಮಾಡಿ ನೋಡಿ. ಬೊಂಬಟ್ಟಾಗಿರತ್ತೆ. ಮಾಡೋದು ಕೂಡ ತುಂಬಾ ಈಸಿ ಅಲ್ವಾ? ನಮ್ ಕಡೆ ಎಲ್ಲ ಈರುಳ್ಳಿ ಹೂವಿನಿಂದ ಪಲ್ಯ ಮಾಡ್ತಾರೆ. ಅಂದ್ರೆ ತೊಗರಿ ಬೇಳೆನ ನೆನೆಸಿಟ್ಬಿಟ್ಟು ನೀರಲ್ಲಿ ಅದನ್ನ ಹಾಗೆ ತಗೊಂಡ್ಬಿಟ್ಟು ಇದನ್ನೆಲ್ಲ ಹಾಕ್ಬಿಟ್ಟು ಪಲ್ಯ ಮಾಡ್ತಾರೆ. ಜೋಳದ ರೊಟ್ಟಿ ಜೊತೆ ಒಳ್ಳೆ ಕಾಂಬಿನೇಷನ್. ಸ್ವಲ್ಪ ರೋಸ್ಟ್ ಆದ್ರೆ ಈ ರೊಟ್ಟಿ ಟೇಸ್ಟಿ ಆಗಿರುತ್ತೆ. ನೋಡಿದ್ರಾ ವೀಕ್ಷಕರೇ, ದಿಢೀರ್ ಅಡಿಗೆಯಲ್ಲಿ ಈರುಳ್ಳಿ ಹೂವಿನ ಅಕ್ಕಿ ರೊಟ್ಟಿ ಹೇಗ್ ಮಾಡೋದು ಅಂತ ತೋರಿಸ್ಕೊಟ್ಟೆ ತಾನೆ. ನೀಟಾಗಿ ನಿಮ್ಮ ಮನೆಯಲ್ಲೂ ಇದನ್ನ ಟ್ರೈ ಮಾಡಿ ನೋಡಿ. ರುಚಿಯಾಗಿರುವಂತ ರೊಟ್ಟಿ ನಿಮ್ಮ ಮನೆಯಲ್ಲೂ ರೆಡಿ ಆಗುತ್ತೆ. ಈರುಳ್ಳಿ ಹೂವಿನ ಅಕ್ಕಿ ರೊಟ್ಟಿ ಮಾಡುವ ವಿಧಾನ: ಬೌಲ್ನಲ್ಲಿ ಈರುಳ್ಳಿ ಹೂವು, ಹಸಿ ಮೆಣಸಿನಕಾಯಿ, ಜೀರಿಗೆ, ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಅಕ್ಕಿ ಹಿಟ್ಟು, ನೀರನ್ನು ಸೇರಿಸಿ ಚೆನ್ನಾಗಿ ಕಲಸಿಕೊಳ್ಳಿ.
ಕಲಸಿಕೊಂಡ ಈ ಹಿಟ್ಟನ್ನು ಮಣೆಯ ಮೇಲೆ ತಟ್ಟಿ ಕಾಯ್ದ ತವಾದ ಮೇಲೆ ಹಾಕಿ ಎರಡು ಬದಿ ಚೆನ್ನಾಗಿ ಬೇಯಿಸಿಕೊಳ್ಳಿ. ಈಗ ತಟ್ಟೆಯಲ್ಲಿ ಹಾಕಿ ರುಚಿ ರುಚಿಯಾದ ಈರುಳ್ಳಿ ಹೂವಿನ ಅಕ್ಕಿ ರೊಟ್ಟಿಯನ್ನು ತಿನ್ನಲು ಕೊಡಿ.